ಸಹೋದರ ಸಹೋದರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಬಹು ಪ್ರೀತಿಯಿಂದ ಆಮಂತ್ರಿಸುತ್ತಿದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಮ್ಮ ಶರೀರ ಭಾವದ ಅಭಿಲಾಷೆಗಳು ಎಷ್ಟು ಗಂಭೀರವಾಗಿದೆ, ಅದು ನಮ್ಮ ಜೀವಿತವನ್ನು ಹೇಗೆ ನಾಶ ಮಾಡುತ್ತದೆ ಎಂದು ತಿಳಿದುಕೊಂಡೆವು ಅಲ್ವಾ? ಇಸ್ರಾಯೇಲರ ಮಧ್ಯದಲ್ಲಿದ್ದ ಪಾಪವನ್ನು ತೆಗೆದು ಹಾಕಿದಾಗ ಅವರು ಆಯಿ ಪಟ್ಟಣವನ್ನು ಜಯಿಸಿದರು. ಆದರೆ ಮೂರನೇ ವೈರಿಯಾದ ಗಿಬ್ಯೋನ್ಯರೊಡನೆ ಜೋಡಣೆ ಎಂಬ ವಿಷಯದಲ್ಲಿ ಮೋಸ ಹೋದದ್ದನ್ನು ಇಂದು ತಿಳಿದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತ್ಯನು ಯುಗದ ಸಮಾಪ್ತಿಯವರೆಗೂ ಸದಾ ನಿಮ್ಮೊಂದಿಗಿರುತ್ತೇನೆಂದು ವಾಗ್ದಾನ ಮಾಡಿದ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೆಹೋಶುವನ ಪುಸ್ತಕದ 7ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 26ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡಿದ್ದೇವೆ. ಧ್ಯಾನ ಮಾಡಿದ ವಿಷಯ ಯಾವುದೆಂದರೆ, ಆಕಾನನ ಪಾಪದ ದಿಸೆಯಿಂದ ಇಸ್ರಾಯೇಲರಿಗೆ ಉಂಟಾದ ಅಪಜಯವೂ ಅವನಿಗಾದ ಶಿಕ್ಷೆಯೂ ಎಂಬುದೇ. ಪ್ರಿಯರೇ, ಇಂದು ನಾವು ಯೆಹೋಶುವನ ಪುಸ್ತಕದ 8 ಮತ್ತು 9ನೇ ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. 8ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಆಯಿ ಪಟ್ಟಣದ ಮೇಲಿನ ಜಯ ಎಂಬುದಾಗಿರುತ್ತದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 8ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆನಂತರ ಯೆಹೋವನು ಯೆಹೋಶುವನಿಗೆ, ಅಂಜಬೇಡ, ಕಳವಳಗೊಳ್ಳಬೇಡ, ಎದ್ದು ಭಟರೆಲ್ಲರನ್ನು ತೆಗೆದುಕೊಂಡು ಆಯಿಗೆ ಹೋಗು. ನೋಡು, ಆಯಿ ಎಂಬ ಊರಿನ ರಾಜ, ಪ್ರಜೆ, ನಗರ, ದೇಶ ಇವುಗಳನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆಯಿಗೆ ಎದುರಾಗಿ ಭಟರೆಲ್ಲರನ್ನು ತೆಗೆದುಕೊಂಡು ಹೋಗು ಎಂಬುದಾಗಿ ದೇವರು ಹೇಳುತ್ತಿರುವನು. ಆಯಿ ಇದು ಶರೀರಭಾವವನ್ನು ಸೂಚಿಸುವಂಥದ್ದಾಗಿದೆ. ಶರೀರಭಾವವು ನಮಗಿರುವ ಅತೀ ದೊಡ್ಡ ವೈರಿಯಾಗಿದೆ ಮತ್ತು ಜಯವನ್ನು ಸಂಪಾದಿಸಲು ನಮಗಿರುವ ಎಲ್ಲ ಸೌಕರ್ಯಗಳು, ಸಂಪನ್ಮೂಲಗಳು ನಮಗೆ ಅವಶ್ಯವಾಗಿರುವವು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 8ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆರಿಕೋವಿಗೂ ಅದರ ಅರಸನಿಗೂ ಮಾಡಿದಂತೆ ಆಯಿಗೂ ಅದರ ಅರಸನಿಗೂ ಮಾಡು. ಅದರ ಕೊಳ್ಳೆಯನ್ನು, ಪಶುಗಳನ್ನು ನಿಮಗೋಸ್ಕರ ತೆಗೆದುಕೊಳ್ಳಬಹುದು ಎಂಬುದಾಗಿ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಹಿಂದಕ್ಕೆ ಹೋಗಿ ಯೆರಿಕೋ ಯುದ್ಧವನ್ನು ಜ್ಞಾಪಿಸಿಕೊಳ್ಳುವುದಾದರೆ ಅಲ್ಲಿ ಕೊಳ್ಳೆಯನ್ನು ಹಾಗೂ ಪಶುಗಳನ್ನು ತಮಗೋಸ್ಕರ ತೆಗೆದುಕೊಳ್ಳಬಾರದಾಗಿತ್ತು. ಆದರೆ ಇಲ್ಲಿ ಆಯಿಯಲ್ಲಿ ಜನರು ತಮಗೆ ಬೇಕಾದದನ್ನು ತೆಗೆದುಕೊಳ್ಳಬಹುದೆಂದು ದೇವರು ಹೇಳುತ್ತಿರುವನು. ಯಾಕೆ ಈ ವ್ಯತ್ಯಾಸ ಪ್ರಿಯರೇ? ದಯಮಾಡಿ ಗಮನಿಸಿರಿ. ಯೆರಿಕೋ ಪಟ್ಟಣವು ಒಂದು ದೊಡ್ಡ ವ್ಯಾಪಾರ ಸ್ಥಳವಾಗಿತ್ತು. ಅದು ಪ್ರವಾಸೋದ್ಯಮ ಕೇಂದ್ರವಾಗಿತ್ತು. ಇಂಥ ಹೆಸರುವಾಸಿಯಾದ ಪಟ್ಟಣದಲ್ಲಿ ಅನೈಕ್ಯತವಾದ ಸಂಗತಿಗಳು ಇರುವುದರಲ್ಲಿ ಯಾವ ಸಂಶಯವಿಲ್ಲ. ಅನೈತಿಕ ಕಾರ್ಯಗಳು ನಡೆಯುವ ಸ್ಥಳದಲ್ಲಿ ಭಯಂಕರವಾದ ಸಾಮಾಜಿಕ ರೋಗಗಳು ತುಂಬಿಕೊಂಡಿರುತ್ತವೆ. ಯೆರಿಕೋದಲ್ಲಿನ ಈ ಸಾಮಾಜಿಕ ರೋಗಗಳ ಕುರಿತು ದೇವರಿಗೆ ತಿಳಿದಿತ್ತು, ಆದರೆ ಯೆಹೋಶುವನಿಗೆ ತಿಳಿದಿರಲಿಲ್ಲ. ಆಯಿಯನ್ನು ಹೊಂಚು ಹಾಕುವುದರ ಮೂಲಕ ತೆಗೆದುಕೊಳ್ಳುವಂತೆ ದೇವರು ಯೆಹೋಶುವನಿಗೆ ಹೇಳುತ್ತಿರುವನು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 8ನೇ ಅಧ್ಯಾಯ 3ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಿಮ್ಮಲ್ಲಿ ಕೆಲವರು ಆ ಊರಿನ ಹಿಂದುಗಡೆಯಲ್ಲಿ ಹೊಂಚು ಹಾಕಿಕೊಂಡಿರಲಿ ಎಂದು ಆಜ್ಞಾಪಿಸಲು ಅವನು ಎದ್ದು ಭಟರೆಲ್ಲರ ಸಹಿತವಾಗಿ ಆಯಿಗೆ ಹೋಗುವುದಕ್ಕೋಸ್ಕರ ಸಿದ್ಧನಾಗಿ 30,000 ಯುದ್ಧವೀರರನ್ನು ಆರಿಸಿ ಅವರಿಗೆ, ನೀವು ಪಟ್ಟಣದ ಹಿಂಭಾಗದಲ್ಲಿ ಹೊಂಚು ಹಾಕಿಕೊಂಡಿರಿ, ಪಟ್ಟಣಕ್ಕೆ ಬಹು ದೂರವಾಗಿರಬೇಡಿರಿ, ಎಲ್ಲರೂ ಸಿದ್ಧವಾಗಿರಿ. ನಾನು ನನ್ನ ಸಂಗಡ ಇರುವ ಜನರೆಲ್ಲರೂ ಪಟ್ಟಣದ ಸಮೀಪಕ್ಕೆ ಹೋಗುವೆವು. ಅವರು ಮುಂಚಿನಂತೆ ನಮ್ಮೊಡನೆ ಯುದ್ಧಕ್ಕೆ ಬಂದ ಕೂಡಲೇ ನಾವು ಓಡಿ ಹೋಗುವೆವು. ಇವರು ಮುಂಚಿನಂತೆ ನಮಗೆ ಹೆದರಿ ಓಡಿ ಹೋಗುತ್ತಾರೆಂದು ನೆನೆಸಿ ಅವರು ನಮ್ಮನ್ನು ಹಿಂದಟ್ಟುವರು. ನಾವು ಓಡುತ್ತಲೇ ಇರುವೆವು. ನಾವು ಅವರು ಪಟ್ಟಣಕ್ಕೆ ದೂರವಾದ ಮೇಲೆ ನೀವು ಹೊಂಚಿ ನೋಡುತ್ತಿದ್ದ ಸ್ಥಳದಿಂದ ಎದ್ದು ಪಟ್ಟಣದೊಳಕ್ಕೆ ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನು ಅದನ್ನು ನಿಮ್ಮ ಕೈಗೆ ಒಪ್ಪಿಸುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ನಾವು ಇನ್ನೂ ಮುಂದೆ ಓದುತ್ತಾ ಹೋದರೆ ಯೆಹೋಶುವನು ಯೋಚಿಸಿದ ಹಾಗೆ ಕಾರ್ಯವಿಧಾನವು ಸಫಲಗೊಂಡಿತು ಮತ್ತು ಆಯಿ ಪಟ್ಟಣವು ಸುಲಭವಾಗಿ ಇಸ್ರಾಯೇಲ್ಯರ ಕೈವಶವಾಯಿತು ಎಂಬುದನ್ನು ನೋಡುತ್ತೇವೆ. ಆಯಿ ಪಟ್ಟಣವು ಶರೀರಭಾವವನ್ನು ಪ್ರತಿನಿಧಿಸುವುದರಿಂದ ಈ ಪ್ರಾಸಂಗಿಕ ಕಥೆಯ ಮೂಲಕ ಅನೇಕ ಮಹಾ
ಆತ್ಮಿಕ ಪಾಠಗಳನ್ನು ನಾವು ಕಲಿತುಕೊಳ್ಳುತ್ತೇವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ವೈರಿಯ ಗುರುತಿಸುವಿಕೆ ಮತ್ತು ಅವನ ಸಾಮರ್ಥ್ಯವನ್ನು ನಾವು ಅರಿತಿರಬೇಕು. ನನಗೂ ನಮ್ಮೆಲ್ಲರಿಗೂ ಇರುವ ದೊಡ್ಡ ವೈರಿಯು ಅದು ನಮ್ಮ ಶರೀರ ಭಾವ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ನಮ್ಮ ಶರೀರ ಭಾವವೇ ನಮ್ಮನ್ನು ಯಾವುದೋ ಒಂದು ಕಾರ್ಯವನ್ನು ಮಾಡದಂತೆ ಪ್ರಚೋದಿಸುತ್ತದೆ. ಎರಡನೇದಾಗಿ ನಮ್ಮ ಸೋಲುಗಳಿಗೆ ಕಾರಣವೇನೆಂಬುದನ್ನು ಜಾಗರೂಕತೆಯಿಂದ ಪರೀಕ್ಷಿಸಿಕೊಳ್ಳಬೇಕು. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮ ರಕ್ಷಣಾ ಕಾರ್ಯಕ್ಕಾಗಿ ಮಾತ್ರ ಸಾಯದೆ ನಮ್ಮ ಪಾಪದ ಸ್ವಭಾವದೊಂದಿಗೆ ವ್ಯವಹರಿಸಲು ಆತನು ಸತ್ತನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು ಎಂಬುದಾಗಿ. ಪ್ರಿಯರೇ, ಇದನ್ನು ಸರಳ ರೀತಿಯಲ್ಲಿ ಅರ್ಥೈಸುವುದಾದರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ನಾವು ರಕ್ಷಣೆಯನ್ನು ಹೊಂದಿಕೊಳ್ಳುವಂತೆ ಆತನು ನಮ್ಮ ಪಾಪಗಳಿಗಾಗಿ ಸತ್ತದ್ದು ಮಾತ್ರವಲ್ಲ, ನಮ್ಮ ಹಳೇ ಪಾಪದ ಸ್ವಭಾವವನ್ನು ನ್ಯಾಯತೀರ್ಪಿಗೆ ತರುವಂತೆಯೂ ಆತನು ಸತ್ತನು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನು ದಂಡವನ್ನು ತೆರುವವರೆಗೆ ಪವಿತ್ರಾತ್ಮನು ನಮ್ಮನ್ನು ಮುಟ್ಟಲು ಆಗುತ್ತಿರಲಿಲ್ಲ. ದಂಡವನ್ನು ಕಟ್ಟಿದ ನಂತರ, ಪಾಪದ ಸ್ವಭಾವವನ್ನು ಖಂಡಿಸಿದ ನಂತರ ಪವಿತ್ರಾತ್ಮನು ನಮ್ಮ ಜೀವಿತಗಳಲ್ಲಿ ಬಂದು ನಮ್ಮನ್ನು ಸೋಲಿನಿಂದ ಜಯಕ್ಕೆ ನಡೆಸಿದನು. ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಎಲ್ಲಿಯವರೆಗೆ ಜಯವನ್ನು ತೆಗೆದುಕೊಳ್ಳಲು ಪವಿತ್ರಾತ್ಮನ ಬಲದ ಮೇಲೆ ಆತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಶರೀರಭಾವವು ಆಯಿ ಪಟ್ಟಣದ ಹಾಗೆ ನಮ್ಮನ್ನು ಸೋಲಿಸುತ್ತಲೇ ಇರುತ್ತದೆ. ಬನ್ನಿರಿ, ಮುಂದಕ್ಕೆ ನಾವು ಯೆಹೋಶುವನ ಪುಸ್ತಕ 8ನೇ ಅಧ್ಯಾಯ 10ರಿಂದ 29ನೇ ವಚನದವರೆಗೆ ಗಮನಿಸೋಣ. ಪ್ರಿಯರೇ, ಅಲ್ಲಿ ಇಸ್ರಾಯೇಲ್ಯರು ಆಯಿ ಪಟ್ಟಣವನ್ನು ಸ್ವಾಧೀನಪಡಿಸಿಕೊಂಡ ರೀತಿಯನ್ನು ನೋಡುತ್ತೇವೆ. ದೇವರು ಆಯಿ ಪಟ್ಟಣವನ್ನು ಸಂಪೂರ್ಣವಾಗಿ ಇಸ್ರಾಯೇಲ್ಯರ ಕೈಗೆ ಒಪ್ಪಿಸಿಬಿಟ್ಟನು. ದಯಮಾಡಿ ಈ ವಾಕ್ಯ ಭಾಗವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 8ನೇ ಅಧ್ಯಾಯ 30, 31 ಮತ್ತು 32ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನ ಸೇವಕನಾದ ಮೋಶೆಯು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಿದಂತೆಯೂ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆಯೂ ಯೆಹೋಶುವನು ಆ ಸಮಯದಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಏಬಾಲ್ ಬೆಟ್ಟದಲ್ಲಿ ಉಳಿ ಮುಂತಾದವುಗಳನ್ನು ಉಪಯೋಗಿಸದೆ ಹುಟ್ಟು ಕಲ್ಲುಗಳಿಂದಲೇ ಒಂದು ಯಜ್ಞವೇದಿಯನ್ನು ಕಟ್ಟಿಸಿದನು. ಜನರು ಅದರ ಮೇಲೆ ಯೆಹೋವನಿಗೆ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಯೆಹೋಶುವನು ಅಲ್ಲಿದ್ದ ಕಲ್ಲುಗಳ ಮೇಲೆ ಜನರೆಲ್ಲರ ಸಮಕ್ಷದಲ್ಲಿ ಮೋಶೆಯ ಧರ್ಮಶಾಸ್ತ್ರದ ಒಂದು ಪ್ರತಿಯನ್ನು ಬರೆದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಯಿ ಪಟ್ಟಣದ ಮೇಲೆ ಜಯವನ್ನು ಗಳಿಸಿದ ನಂತರ ಯೆಹೋಶುವನು ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಏಬಾಲ್ ಬೆಟ್ಟದಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿದನು. ಇದರ ನಂತರ ಮೋಶೆಯು ಆಜ್ಞಾಪಿಸಿದಂತೆ ಇಸ್ರಾಯೇಲ್ಯರು ಯಜ್ಞ ಹೋಮಗಳನ್ನು ಅರ್ಪಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 8ನೇ ಅಧ್ಯಾಯ 34 ಮತ್ತು 35ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆನಂತರ ಯೆಹೋಶುವನು ಧರ್ಮಶಾಸ್ತ್ರದ ಎಲ್ಲ ಆಶೀರ್ವಾದ ಶಾಪ ವಾಕ್ಯಗಳನ್ನು ಆ ಗ್ರಂಥದಲ್ಲಿ ಇದ್ದ ಹಾಗೆಯೇ ಓದಿದನು. ಮೋಶೆಯು ಆಜ್ಞಾಪಿಸಿದರಲ್ಲಿ ಒಂದನ್ನೂ ಬಿಡದೆ ಹೆಂಗಸರಿಗೂ ಚಿಕ್ಕವರಿಗೂ ಅವರಲ್ಲಿದ್ದ ಅನ್ಯ ದೇಶಸ್ಥರಿಗೂ ಕೇಳಿಸುವಂತೆ ಸರ್ವ ಸಮೂಹದ ಮುಂದೆ ಓದಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮೋಶೆಯ ಇಡೀ ಧರ್ಮಶಾಸ್ತ್ರವನ್ನು ಓದಲಾಯಿತು. ಅಲ್ಲಿ ಒಂದು ಭಾಗ, ಇಲ್ಲಿ ಒಂದು ಭಾಗ ಓದದೆ ಪೂರ್ತಿಯಾಗಿ ಅದನ್ನು ಓದಿದರು ಎಂಬುದಾಗಿ ನೋಡುತ್ತೇವೆ. ಇದು ಆ ದೇಶದ ನಿಯಮವಾಗಬೇಕಾಗಿತ್ತು ಮತ್ತು ದೇವರು ಇಸ್ರಾಯೇಲ್ ದೇಶದೊಂದಿಗೆ ಮಾಡಿಕೊಂಡಂಥ ಒಡಂಬಡಿಕೆಯನ್ನು ಅವರಿಗೆ ಜ್ಞಾಪಕಪಡಿಸುವ ಸಮಯ ಅದಾಗಿತ್ತು. ಇಲ್ಲಿಗೆ ಪ್ರಿಯರೇ, ಯೆಹೋಶುವನ ಪುಸ್ತಕದ 8ನೇ ಅಧ್ಯಾಯವು ಮುಕ್ತಾಯವಾಯಿತು. ದೇವರು ತಾನೇ ತನ್ನಾತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ಇಲ್ಲಿವರೆಗೆ ನಡೆಸಿದ್ದಕ್ಕಾಗಿ ಆತನಿಗೆ ಮಹಿಮೆಯುಂಟಾಗಲಿ. ನಾವು ಈಗ ನಮ್ಮ ಗಮನವನ್ನು ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯದ ಕಡೆಗೆ ತಿರುಗಿಸೋಣ ಮತ್ತು ದೇವರಾತ್ಮನ ಸಹಾಯದೊಂದಿಗೆ
ನಾವು ಅದನ್ನು ಧ್ಯಾನಿಸೋಣ. ಪ್ರಿಯರೇ, ಈ 9ನೇ ಅಧ್ಯಾಯದ ಮುಖ್ಯ ವಿಷಯವು ಗಿಬ್ಯೋನ್ಯರೊಂದಿಗೆ ಜೋಡಣೆ ಎಂದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೆಹೋಶುವನು ವಾಗ್ದಾನದ ದೇಶದ ಜಯವನ್ನು ಪ್ರಾರಂಭಿಸಿದಾಗ ಅವನು 3 ಭಯಂಕರ ವೈರಿಗಳನ್ನು ಎದುರಿಸಿದನು ಎಂಬುದಾಗಿ ನೋಡಿದೆವು. ಅವರ್ಯಾರೆಂದರೆ ಎರಿಕೋ, ಆಯಿ ಮತ್ತು ಗಿಬ್ಯೋನ್ಯರು. ನೋಡಿರಿ, ಈ 3 ವೈರಿಗಳು ಇಂದು ದೇವರ ಮಕ್ಕಳು ಎದುರಿಸುವ 3 ವೈರಿಗಳನ್ನು ಪ್ರತಿನಿಧಿಸುತ್ತಾರೆ. ಎರಿಕೋ ಲೋಕವನ್ನು ಪ್ರತಿನಿಧಿಸುತ್ತದೆ, ಆಯಿ ಶರೀರಭಾವವನ್ನು ಸೂಚಿಸುತ್ತದೆ ಮತ್ತು ಗಿಬ್ಯೋನ್ಯರು ಸೈತಾನನನ್ನು ಪ್ರತಿನಿಧಿಸುತ್ತಾರೆ. ಯೆಹೋಶುವನ ಕಾರ್ಯಾಚರಣೆ ಪ್ರಕಾರ ಅವನು ಮೊದಲು ದೇಶದ ಮಧ್ಯದಲ್ಲಿ ಸ್ಥಾಪಿತವಾಗಿರುವ ಎರಿಕೋವನ್ನು ತೆಗೆದುಕೊಳ್ಳಬೇಕೆಂದಿರುವುದನ್ನು, ನಂತರ ಎರಿಕೋವಿನ ಈಶಾನ್ಯ ದಿಕ್ಕಿನಲ್ಲಿದ್ದ ಆಯಿಯನ್ನು ತೆಗೆದುಕೊಳ್ಳಬೇಕೆಂದಿರುವುದನ್ನು ನಾವು ಜ್ಞಾಪಿಸಿಕೊಳ್ಳಬಹುದು. ದಕ್ಷಿಣದಲ್ಲಿ ಒಂದು ಏಕೀಕರಣವಿತ್ತು. ಅದು ಯಾವುದೆಂದರೆ ಗಿಬ್ಯೋನ್ಯರ ಮೈತ್ರಿಕೂಟ. ಸಹಜವಾಗಿ ಇಸ್ರಾಯೇಲ್ಯರ ಆಕ್ರಮಣದ ಸಾಲಿನಲ್ಲಿ ಅವರೇ ಇದ್ದರು. ಆದರೆ ಈ ಗಿಬ್ಯೋನ್ಯರು ಬುದ್ಧಿವಂತರಾಗಿದ್ದರು ಮತ್ತು ಅದನ್ನು ನಾವು ಈಗ ನೋಡೋಣ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶನ ಪುಸ್ತಕ 9ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೋರ್ದಾನ್ ಹೊಳೆಯ ಆಚೆ ಬೆಟ್ಟದ ಮೇಲಿನ ಪ್ರದೇಶ, ಇಳಕಲ್ಲಿನ ಪ್ರದೇಶ, ಲೆಬನೋನಿನ ಎದುರಿಗಿರುವ ಮಹಾಸಾಗರದ ತೀರ ಪ್ರದೇಶ, ಇವುಗಳಲ್ಲಿ ವಾಸವಾಗಿದ್ದ ಅಮೋರಿಯ, ಹಿತ್ತಿಯ, ಕಾನಾನ್, ಪೆರಿಜ್ಜಿಯ, ಹಿವ್ವಿಯ, ಯೆಬೂಷಿಯ ರಾಜರು ನಡೆದ ಸಂಗತಿಯನ್ನು ಕೇಳಿ ಒಂದೇ ಮನಸ್ಸಿನಿಂದ ಯೆಹೋಶುವನಿಗೂ ಇಸ್ರಾಯೇಲ್ಯರಿಗೂ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಕೂಡಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾವ ಅನುಮಾನವಿಲ್ಲದೆ ಈ ರಾಜರು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಒಂದುಗೂಡಲು ವಿಫಲರಾದರು ಮತ್ತು ಇಸ್ರಾಯೇಲ್ಯರ ದಂಡೆತ್ತಿ ಹೋಗುತ್ತಿದ್ದ ಸೈನ್ಯವನ್ನು ತಡೆದು ನಿಲ್ಲಿಸುವಲ್ಲಿ ಯಶಸ್ವಿಯಾಗಲೇ ಇಲ್ಲ. ಇದು ಒಂದು ವೇಳೆ ಗಿಬ್ಯೋನ್ಯರ ಪಕ್ಷತ್ಯಾಗವನ್ನು ಕುರಿತು ವಿವರಿಸಬಹುದು. ನೋಡಿರಿ, ಯುದ್ಧ ಮಾಡುವುದು ಅವರ ವಿಚಾರವಾಗಿರಲಿಲ್ಲ, ಆದರೆ ಜೋಡಣೆ ಮಾಡುವುದು ಅವರ ಆಲೋಚನೆಯಾಗಿತ್ತು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶನ ಪುಸ್ತಕ 9ನೇ ಅಧ್ಯಾಯ 3ರಿಂದ 10 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಎರಿಕೋವಿನವರನ್ನು, ಆಯಿ ಎಂಬ ಊರಿನವರನ್ನು ಯೆಹೋಶುವನು ಸಂಹರಿಸಿದ ಸುದ್ದಿಯನ್ನು ಗಿಬ್ಯೋನಿನ ನಿವಾಸಿಗಳು ಕೇಳಿ ಅವರು ಒಂದು ಯುಕ್ತಿ ಮಾಡಿದರು. ಹೇಗೆಂದರೆ, ಅವರು ತಮ್ಮ ಕತ್ತೆಗಳ ಮೇಲೆ ಹಳೆಯ ಗೋಣಿತಟ್ಟುಗಳನ್ನು ಹಾಕಿ ಅವುಗಳ ಮೇಲೆ ಹರಿದು ಹೋಗಿ ಕಟ್ಟಲ್ಪಟ್ಟಿರುವ ದ್ರಾಕ್ಷಾರಸದ ಹಳೆಯ ಬುದ್ದಲಿಗಳನ್ನು ಹೇರಿ, ಹರಿದ ಹಳೆಯ ಕೆರೆಗಳನ್ನು ಮೆಟ್ಟಿ, ಹಳೆಯ ಬಟ್ಟೆಗಳನ್ನು ಒದೆದು, ಒಣ ರೊಟ್ಟಿ ಚೂರುಗಳನ್ನು ಬುತ್ತಿ ಕಟ್ಟಿಕೊಂಡು ತಾವು ರಾಯಭಾರಿಗಳೆಂದು ಗಿಲ್ಗಾಲಿನಲ್ಲಿದ್ದ ಯೆಹೋಶುವನ ಪಾಳೆಯಕ್ಕೆ ಬಂದು ಅವನಿಗೂ ಇಸ್ರಾಯೇಲ್ಯರಿಗೂ, ನಾವು ದೂರ ದೇಶದಿಂದ ಬಂದೆವು, ನೀವು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಿರಿ ಎಂದು ಹೇಳಿದರು. ಆಗ ಇಸ್ರಾಯೇಲ್ಯರು ಹಿವ್ವಿಯರಾದ ಅವರಿಗೆ, ನೀವು ಒಂದು ವೇಳೆ ಈ ನಮ್ಮ ದೇಶದ ನಿವಾಸಿಗಳೇ ಆಗಿರಬಹುದು. ಆ ಪಕ್ಷದಲ್ಲಿ ನಾವು ನಿಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುವುದು ಹೇಗೆ ಎಂದು ಉತ್ತರ ಕೊಟ್ಟರು. ಅವರು ಯೆಹೋಶುವನಿಗೆ, ನಾವು ನಿನ್ನ ದಾಸರಾಗಿದ್ದೇವೆನ್ನಲು ಅವನು ಅವರನ್ನು, ನೀವು ಯಾರು, ಎಲ್ಲಿಯವರು ಎಂದು ಕೇಳಿದನು. ಅದಕ್ಕೆ ಅವರು, ನಿನ್ನ ಸೇವಕರಾದ ನಾವು ನಿಮ್ಮ ದೇವರಾದ ಯೆಹೋವನ ನಾಮ ಮಹತ್ತಿನ ನಿಮಿತ್ತ ಬಹು ದೂರ ದೇಶದಿಂದ ಬಂದಿದ್ದೇವೆ. ನಮ್ಮ ಹಿರಿಯರು ದೇಶ ನಿವಾಸಿಗಳು ಆತನು ಐಗುಪ್ತದಲ್ಲಿ ನಡೆಸಿದ ಮಹತ್ಕಾರ್ಯಗಳ ಸುದ್ದಿಯನ್ನು, ಯೆಷ್ಬಾನಿನ ಅರಸನಾದ ಸಿಯೋನ್, ಅಷ್ಟಾರೋತಿನಲ್ಲಿ ವಾಸವಾಗಿದ್ದ ಬಾಷಾನಿನ ಅರಸನಾದ ಓಗ್ ಎಂಬ ಈ 2 ಅಮೋರಿಯರ ಅರಸರಿಗೆ ಮಾಡಿದ್ದೆಲ್ಲವನ್ನು ಕೇಳಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗಗಳ ಮುಖ್ಯಾಂಶಗಳನ್ನು ನಾವು ನೋಡುವಾಗ ಗಿಬ್ಯೋನ್ಯರು ಬಹಳ ಬುದ್ಧಿವಂತರಾಗಿದ್ದರು ಮತ್ತು ಅವರದು ಸುಳ್ಳುಗಾರರ ಒಂದು ಗುಂಪಾಗಿತ್ತು. ಅವರು ಬಹು ದೂರ ದೇಶದ ರಾಯಭಾರಿಗಳಂತೆ ನಟನೆ ಮಾಡಿದರು, ಆದರೆ ವಾಸ್ತವವಾಗಿ ಅವರು ಯೆರೂಸಲೇಮಿನಿಂದ ಕೆಲವು ಮೈಲುಗಳಷ್ಟು ದೂರದಲ್ಲಿ ವಾಸವಾಗಿದ್ದರು. ತಾವು ನಿಜವಾದ ಹಾಗೂ ಜೀವಿಸುವ ದೇವರನ್ನು ಆರಾಧಿಸಲು ಬಯಕೆ ಹೊಂದಿರುವವರು ಎಂದು ಯೆಹೋಶುವನಿಗೆ ಹೇಳಿದರು. ನಂತರ ಅವರು ಯೆಹೋಶುವನ ಗಮನವನ್ನು ತಮ್ಮ ಹಳೆಯ ಗೋಣಿತಟ್ಟುಗಳ ಕಡೆಗೆ, ದ್ರಾಕ್ಷಾರಸದ ಬುದ್ದಲಿಗಳ ಕಡೆಗೂ, ತಮ್ಮ ಹಳೆಯ ಕೆರೆಗಳ ಕಡೆಗೂ, ತಮ್ಮ ಹಳೆಯ ಬಟ್ಟೆಗಳ ಕಡೆಗೂ ಮತ್ತು ತಮ್ಮ ಒಣ ರೊಟ್ಟಿಚೂರುಗಳ ಕಡೆಗೂ ತಿರುಗಿಸಿದರು. ಇದೆಲ್ಲ ನಂಬಿಸಿ ವಂಚಿಸುವಂಥದ್ದಾಗಿತ್ತು. ಆದರೆ ಯೆಹೋಶುವನು ಅದೆಲ್ಲವನ್ನು ನಿಜವೆಂದು ನಂಬಿದನು. ನೋಡಿರಿ, ಇಸ್ರಾಯೇಲ್ಯರು ಆ ದೇಶದ ಎಲ್ಲಾ ಜನರನ್ನು ನಿರ್ಮೂಲ ಮಾಡಬೇಕಾಗಿತ್ತು ಮತ್ತು ಅವರೊಂದಿಗೆ ಯಾವ ಒಪ್ಪಂದವನ್ನೂ ಮಾಡಬಾರದಾಗಿತ್ತು. ಇದು ದೇವರ ಆದೇಶವಾಗಿತ್ತು. ಪ್ರಿಯರೇ,
ಯೆಹೋಶುವನು ದೇವರಿಗೆ ವಿಧೇಯನಾಗಬೇಕೆಂಬ ಉದ್ದೇಶವನ್ನು ಹೊಂದಿದ್ದರೂ ಅವನು ಗಿಬ್ಯೋನ್ಯರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡುವುದರಲ್ಲಿ ವಂಚಿಸಲ್ಪಟ್ಟನು ಮತ್ತು ಪ್ರತ್ಯಕ್ಷವಾಗಿ ಅವರೊಂದಿಗೆ ಒಕ್ಕೂಟ ಮಾಡಿಕೊಂಡನು. ಪ್ರಿಯರೇ, 14ನೇ ವಚನದಲ್ಲಿ ಗಮನಿಸುವುದಾದರೆ, ಯೆಹೋಶುವನಾಗಲಿ ಇಸ್ರಾಯೇಲ್ ಜನರಾಗಲಿ ಈ ಒಂದುಗೂಡುವಿಕೆಯನ್ನು ಪ್ರವೇಶಿಸುವ ಮುನ್ನ ಯೆಹೋವನ ಮನಸ್ಸನ್ನು ವಿಚಾರಿಸಲಿಲ್ಲ. ನನ್ನ ಪ್ರಿಯ ದೇವಜನರೇ, ನಾವು ಈಗ ಮತ್ತೊಂದು ಸಾರಿ ಜ್ಞಾಪಿಸಿಕೊಳ್ಳೋಣ. ಯೆರಿಕೋ ಲೋಕವನ್ನು ಪ್ರತಿನಿಧಿಸುತ್ತದೆ. ಹಾಗಾದರೆ ಲೋಕವನ್ನು ನಾವು ಹೇಗೆ ಜಯಿಸಬಹುದು? ಹೌದು, ನಂಬಿಕೆಯಿಂದಲೇ ನಾವು ಲೋಕವನ್ನು ಜಯಿಸಬಹುದು. ಆಯಿ ಪಟ್ಟಣವು ಶರೀರಭಾವವನ್ನು ಪ್ರತಿನಿಧಿಸುತ್ತದೆ. ಈ ಶರೀರಭಾವವನ್ನು ನಾವು ಹೇಗೆ ಜಯಿಸಬಹುದು? ಅದನ್ನು ಯುದ್ಧ ಮಾಡುವುದರಿಂದ ಜಯಿಸಲಾಗದು. ಆದರೆ ನಮ್ಮ ಬಲಹೀನತೆಯನ್ನು ಗುರುತಿಸಿ ಅದನ್ನು ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಜಯವನ್ನು ತಂದುಕೊಡಲು ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡುವುದರಿಂದ ನಾವು ಅದನ್ನು ಜಯಿಸಬಹುದು. ನಾನು ಆಯಿ ಪಟ್ಟಣವನ್ನು ನಿಮಗೆ ಕೊಡುತ್ತೇನೆ ಎಂದು ದೇವರು ಹೇಳಿದ್ದನ್ನು ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು. ಪ್ರಿಯರೇ, ಈಗ ನಮಗೆ 3ನೇ ವೈರಿಯು ಇದ್ದಾನೆ. ಅವನು ಯಾರೆಂದರೆ ಸೈತಾನನನ್ನು ಸೂಚಿಸುವ ಗಿಬ್ಯೋನ್ಯರು. ಹೊಸ ಒಡಂಬಡಿಕೆಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯು ಹಳೆಯ ಒಡಂಬಡಿಕೆಯ ಯೆಹೋಶುವನ ಪುಸ್ತಕಕ್ಕೆ ಅನುಗುಣವಾಗಿರುವುದರಿಂದ ನಾವೊಂದು ಮುಖ್ಯವಾದ ಸಮಾಂತರವನ್ನು ಕಂಡುಕೊಳ್ಳುತ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾವ ರೀತಿಯಲ್ಲಿ ಇಸ್ರಾಯೇಲ್ಯರು ಗಿಬ್ಯೋನ್ಯರ ತಂತ್ರೋಪಾಯದ ಕುರಿತು ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತೋ ಹಾಗೆಯೇ ಇಂದು ವಿಶ್ವಾಸಿಗಳಾದ ನಾವು ಸೈತಾನನ ತಂತ್ರೋಪಾಯಗಳ ಕುರಿತು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವುದು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂದು ನಮ್ಮ ನಿಜವಾದ ವೈರಿಯು ಮಾಂಸ ರಕ್ತ ಹೊಂದಿರುವ ವೈರಿಯಲ್ಲ, ಆದರೆ ಆತ್ಮಿಕ ವೈರಿ ನಮಗಿರುವನು, ಅವನೇ ಸೈತಾನನು. ಹೀಗಿರುವಾಗಲೂ ಇಂದು ಎಷ್ಟು ದೇವರ ಮಕ್ಕಳು ಅವನನ್ನು ಗುರುತಿಸುತ್ತಿರುವರು? ಅವನು ಏನು ಮಾಡುವನು? ನೋಡಿರಿ, ನಾವು ಅವನನ್ನು ಹಿಂಬಾಲಿಸುವಂತೆ ಅವನು ತನ್ನ ಯುಕ್ತಿಯನ್ನು ನಮ್ಮ ಮೇಲೆ ಪ್ರಯತ್ನಿಸುವನು. ಸೈತಾನನು ಕುಡುಕರ ಬಗ್ಗೆ, ಮಾದಕ ವಸ್ತು ಸೇವಿಸುವವರ ಬಗ್ಗೆ ಅಷ್ಟು ಗಮನ ಹರಿಸುತ್ತಿರಲಿಕ್ಕಿಲ್ಲ. ಅವನು ಹೆಚ್ಚು ಗಮನವಹಿಸುವುದು ಯಾರ ಬಗ್ಗೆ ಅಂದರೆ, ಯಾರು ದೇವರ ಚಿತ್ತವನ್ನು ನೆರವೇರಿಸಲು ಮತ್ತು ಅದಕ್ಕನುಗುಣವಾಗಿ ಜೀವಿಸಲು ಪ್ರಯಾಸಪಡುತ್ತಿರುತ್ತಾರೋ ಅವರ ಬಗ್ಗೆಯೇ. ಸೈತಾನನು ನಮ್ಮನ್ನು ಮರಳುಗೊಳಿಸುವಲ್ಲಿ ಬಹು ನಿಪುಣನಾಗಿದ್ದಾನೆಂದು ನಾವು ಗ್ರಹಿಸಿಕೊಳ್ಳಬೇಕು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಬರೆದದೆ: ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂದು ದೇವರ ಮಕ್ಕಳ ಮೂಢತನವನ್ನು ನೋಡುವಾಗ ಆಶ್ಚರ್ಯವಾಗುತ್ತದೆ, ಅಷ್ಟೇ ದುಃಖವೂ ಆಗುತ್ತದೆ. ನಾವು ಸೈತಾನನನ್ನು ಎದುರಿಸಬೇಕಾಗಿದೆ. ಪ್ರಿಯರೇ, ಯಾವುದರ ಬಗ್ಗೆ ಸರಿಯಾದ ಮಾಹಿತಿ ನಮಗಿಲ್ಲವೋ ಅದರೊಂದಿಗೆ ವ್ಯವಹರಿಸುವುದು ಬೇಡ. ಇಸ್ರಾಯೇಲ್ಯರು ತಮ್ಮ ಸರಳ ಸ್ವಭಾವದಲ್ಲಿ ಹೇಗೆ ಗಿಬ್ಯೋನ್ಯರೊಂದಿಗೆ ಜೋಡಣೆಯಾದರೂ ಹಾಗೆಯೇ ಸೈತಾನನೊಂದಿಗೆ ನಾವು ಜೋಡಣೆಯಾಗುವ ಅಪಾಯವಿರುತ್ತದೆ. ಮುಂದೆ ನಾವು ವಾಕ್ಯ ಭಾಗದಲ್ಲಿ ನೋಡುವಾಗ ಗಿಬ್ಯೋನ್ಯರು ತಮ್ಮ ನೆರೆಯವರು ಮತ್ತು ಅವರು ತಮ್ಮನ್ನು ವಂಚಿಸಿರುವರು ಎಂಬುದನ್ನು ಇಸ್ರಾಯೇಲರು ತಿಳಿದುಕೊಂಡಾಗ ತಾವು ಗಿಬ್ಯೋನ್ಯರೊಂದಿಗೆ ಮಾಡಿಕೊಂಡ ಒಪ್ಪಂದವನ್ನು ಗೌರವಿಸಿದರು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಪ್ರಧಾನರೆಲ್ಲರೂ ಸರ್ವ ಸಮೂಹದವರಿಗೆ, ನಾವು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಅವರಿಗೆ ಪ್ರಮಾಣ ಮಾಡಿದ್ದರಿಂದ ಅವರನ್ನು ಮುಟ್ಟುವುದಕ್ಕಾಗದು. ನಾವು ಇಟ್ಟ ಆಣೆಯ ನಿಮಿತ್ತ ದೇವರ ಕೋಪವು ನಮ್ಮ ಮೇಲೆ ಬಾರದಂತೆ ಅವರನ್ನು ಜೀವದಿಂದುಳಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ ಈ ಒಪ್ಪಂದವು ಮಾಡಿಕೊಳ್ಳಲ್ಪಟ್ಟದ್ದಾಗ್ಯೂ ಆ ದಿವಸಗಳಲ್ಲಿ ಅದು ಗೌರವಿಸಲ್ಪಡುತ್ತಾ ಇತ್ತು. ಹಳೆ ಒಡಂಬಡಿಕೆಯ ಈ ಭಾಗದಲ್ಲಿ ಬರುವ ಈ ಜನರು ಅನಾಗರಿಕರು ಎಂಬುದಾಗಿ ನಾವು ಆಲೋಚಿಸುವುದಾದರೆ, ಮನುಷ್ಯನ ಬಾಯಿ ಮಾತು ಅಥವಾ ಅವರು ಕೊಟ್ಟ ಮಾತು ಬಹು ಪ್ರಾಮುಖ್ಯವಾದದ್ದಾಗಿತ್ತು ಮತ್ತು ಇದೇ ರೀತಿಯಲ್ಲಿ ಇಂದು ಇರಬೇಕೆಂಬುದಾಗಿ ದೇವರು ಬಯಸುತ್ತಾನೆ.
ಬನ್ನಿರಿ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯ 21, 26 ಮತ್ತು 27ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅವರು ಸಮೂಹಕ್ಕೆಲ್ಲ ಕಟ್ಟಿಗೆ ಹೊಡೆಯುವವರು, ನೀರು ತರುವವರು ಆಗಿ ಬದುಕಲಿ ಎಂದು ಹೇಳಿದರು. ಪ್ರಧಾನರ ಮಾತಿನಂತೆಯೇ ಆಯಿತು ಎಂಬುದಾಗಿ. 26ನೇ ವಚನದ ಕೊನೆ ಭಾಗದಲ್ಲಿ ಹೀಗೆ ನೋಡುತ್ತೇವೆ: ಅವನು ಅವರನ್ನು ಇಸ್ರಾಯೇಲ್ಯರ ಕೈಯಿಂದ ಸಂಹೃತರಾಗದಂತೆ ತಪ್ಪಿಸಿ, ಸಮೂಹಕ್ಕೋಸ್ಕರವೂ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ಆತನ ಯಜ್ಞವೇದಿಗೋಸ್ಕರವೂ ಕಟ್ಟಿಗೆ ಹೊಡೆಯುವವರನ್ನಾಗಿಯೂ ನೀರು ತರುವವರನ್ನಾಗಿಯೂ ನೇಮಿಸಿದನು. ಅವರು ಇಂದಿನವರೆಗೂ ಅದೇ ಕೆಲಸ ಮಾಡುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದರೊಂದಿಗೆ ಯೆಹೋಶುವನ ಪುಸ್ತಕದ 9ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿವರೆಗೂ ದೇವರು ತನ್ನಾತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ನಮ್ಮ ಶರೀರ ಭಾವವನ್ನು ಸೂಚಿಸುವ ಆಯಿ ಪಟ್ಟಣವನ್ನು, ಸೈತಾನನನ್ನು ಸೂಚಿಸುವ ಗಿಬ್ಯೋನ್ಯರನ್ನು ನಾವು ಹೇಗೆ ಜಯಿಸಬಹುದು ಎಂಬುದಾಗಿ ಸವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ. ನಾವು ಇನ್ನೂ ಈ ಕ್ಷೇತ್ರದಲ್ಲಿ ಹೋರಾಡುತ್ತಾ ಇದ್ದರೆ ದೇವರಾತ್ಮನ ಸಹಾಯಕ್ಕಾಗಿ ಹಿಂದೆ ಬೇಡಿಕೊಳ್ಳೋಣ. ಇನ್ನಾದರೂ ನಮ್ಮ ಸ್ವಂತ ಪ್ರಯತ್ನವನ್ನು ಬಿಟ್ಟು ಬಿಡೋಣ. ಯಾಕಂದರೆ ಸ್ವಂತ ಪ್ರಯತ್ನದಿಂದ ನಾವು ಖಂಡಿತವಾಗಿಯೂ ಸೋತು ಹೋಗುತ್ತೇವೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ಹೇಳಿರುವ ಎಚ್ಚರಿಕೆಯ ಮಾತುಗಳನ್ನು ಗಂಭೀರವಾಗಿ ನಾವು ಸ್ವೀಕರಿಸಿಕೊಂಡು ಅದರಂತೆ ಜೀವಿಸಿ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೆಹೋಶುವನು ವಾಗ್ದಾನದ ದೇಶದ ಜಯವನ್ನು ಪ್ರಾರಂಭಿಸಿದಾಗ 3 ಭಯಂಕರವಾದಂಥ ವೈರಿಗಳನ್ನು ಎದುರಿಸಿದನು. ಅದ್ಯಾವುದೆಂದರೆ ಯೆರಿಕೋ, ಆಯಿ ಹಾಗೂ ಗಿಬ್ಯೋನರು. ಯೆರಿಕೋ ಲೋಕವನ್ನು ಪ್ರತಿನಿಧಿಸಿದರೆ ಆಯಿ ಶರೀರ ಭಾವವನ್ನು ಸೂಚಿಸುತ್ತದೆ. ಗಿಬ್ಯೋನರು ಸೈತಾನನನ್ನು ಪ್ರತಿನಿಧಿಸುತ್ತಾರೆ. ಯೆರಿಕೋ ಆಯಿಯನ್ನು ಜಯಿಸಿದ ಯೆಹೋಶುವನು ಗಿಬ್ಯೋನ್ಯರ ಮೋಸದಿಂದ ಅವರೊಡನೆ ಜೋಡಣೆಯಾದನು. ಅದರಂತೆ ಪ್ರಿಯರೇ, ನಮ್ಮ ನಿಜವಾದ ವೈರಿಯಾದ ಸೈತಾನನನ್ನು ಜಯಿಸುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳೋಣ, ಜಯವನ್ನು ಹೊಂದೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ಪರಲೋಕ ತಂದೆಯ ದೇವರೇ, ಇಷ್ಟು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿದ್ದಿ. ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಯೆಹೋಶುವನ ಪುಸ್ತಕದಿಂದ ಅನೇಕ ಪಟ್ಟಣಗಳ ಮೇಲೆ ಹೇಗೆ ಅವನು ಜಯ ಹೊಂದಿದನು ಎಂಬುದಾಗಿಯೂ ನಮ್ಮ ಸ್ವಂತ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ಜಯ ಹೊಂದಲು ನಮಗೆ ಕೃಪೆ ಮಾಡು. ಸೈತಾನನ ಅಗ್ನಿಬಾಣಗಳನ್ನು ಆರಿಸುವಂತೆ ನೀನು ಕೊಟ್ಟಿರುವಂಥ ಸರ್ವಾಯುಧಗಳನ್ನು ಧರಿಸಿ ಕ್ರಿಸ್ತನ ಮಹಿಮೆಗಾಗಿ ನಾವು ಜಯದ ಜೀವಿತವನ್ನು ಜೀವಿಸುವಂತೆ ಕೃಪೆ ಮಾಡು. ಈ ವಾಕ್ಯಗಳನ್ನು ಕೇಳುತ್ತಿರುವಂಥ, ಆಲಿಸುತ್ತಿರುವಂಥ, ವೀಕ್ಷಿಸುತ್ತಿರುವಂಥ ಎಲ್ಲ ನಮ್ಮ ಪ್ರಿಯ ಮಿತ್ರರನ್ನು ಆಶೀರ್ವದಿಸಬೇಕೆಂದು ಯೇಸು ಸ್ವಾಮಿಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಕಾರ್ಯಕ್ರಮವನ್ನು ವೀಕ್ಷಿಸಿ ಕರೆ ಮಾಡಿದ ನಿಮ್ಮೆಲ್ಲರಿಗೂ ವಂದನೆಗಳು. ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯ ಮಾಡಿದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥಿಸಿರಿ. ತಪ್ಪದೆ ಕರೆ ಮಾಡಿರಿ. ತಿರುಗಿ ಸಂಧಿಸೋಣ. ವಂದನೆಗಳು.